ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ವಿಮೆಗಾಗಿ ಅಗತ್ಯ ದಾಖಲೆಗಳನ್ನು ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಮತ್ತೊಂದೆಡೆ ಮಕ್ಕಳನ್ನು ಶಾಲೆಗೆ ಸೇರಿಸಲು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳ ಅವಶ್ಯಕತೆ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ಕಳೆದ ಒಂದು ವಾರದಿಂದ ನಾಡ ಕಚೇರಿ ಹಾಗೂ ತಾಲೂಕು ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಬೇಸತ್ತ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಕಂದಾಯ ಇಲಾಖೆಯ ಸರ್ವರ್ ಡೌನ್. ದಾವಣಗೆರೆ ಜಿಲ್ಲೆಯಲ್ಲೂ ಸಾರ್ವಜನಿಕರ ಪರದಾಟ. ನಾಡ ಕಚೇರಿ ತಾಲೂಕು ಕಚೇರಿಗಳ ಮುಂದೆ ಉದ್ದ ಸಾಲು. ಹೀಗೆ ನಾಡ ಕಚೇರಿಗಳ ಮುಂದೆ ಸರದಿ ಸಾಲಿನಲ್ಲಿ ನಿಂತಿರುವ ಜನರು, ತಾಲೂಕು ಕಚೇರಿಗಳ ಬಳಿ ದಾಖಲೆಗಳಿಗಾಗಿ ಕಿಕ್ಕಿರಿದು ಸೇರಿರುವ ಸಾರ್ವಜನಿಕರು, ರಜೆ ಇದ್ದರೂ ಮಾಹಿತಿ ಇಲ್ಲದೆ ಬಂದು ಗಂಟೆಗಟ್ಟಲೆ ಕಾಯ್ದು ನಿರಾಸೆಯಿಂದ ಹಿಂದಿರುಗುತ್ತಿರುವ ಮಹಿಳೆಯರು, ವಿದ್ಯಾರ್ಥಿಗಳು, ವೃದ್ಧರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ನಾಡ ಕಚೇರಿಗಳಲ್ಲಿ. ಹೌದು, ರಾಜ್ಯಾದ್ಯಂತ ಕಂದಾಯ ಇಲಾಖೆಯಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿರುವ ಪರಿಣಾಮ ದಾವಣಗೆರೆ ಜಿಲ್ಲೆಯಲ್ಲೂ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹೊನ್ನಾಳಿ ತಾಲೂಕಿನ ಕಡದಕಟ್ಟೆ ಗ್ರಾಮದಲ್ಲಿ ದಾಖಲೆ ಪಡೆಯಲು ಜನರು ಕಚೇರಿ ಬಳಿ ಠಿಕಾಣಿ ಹೂಡಿ ರಾತ್ರಿ ಇಡೀ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಜಗಳೂರು ತಾಲೂಕಿನ ಉಪನೋಂದಣಿ ಕಚೇರಿಯಲ್ಲೂ ನಿತ್ಯ ನೂರಾರು ಜನ ವಿವಿಧ ದಾಖಲಾತಿಗಳಿಗಾಗಿ ಸರದಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ದಾಖಲೆ ಪಡೆಯಲು ಬರುವವರಿಗೆ ಸರ್ವರ್ ಬ್ಯುಸಿಯಾಗಿದೆ ಎಂಬ ಉತ್ತರ ನೀಡಲಾಗುತ್ತಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾದರೂ ದಾಖಲೆ ಸಿಗದೆ ಸಾರ್ವಜನಿಕರು ನಿರಾಸೆಯಿಂದ ಹಿಂದಿರುಗುತ್ತಿದ್ದು, ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಈ ಸರ್ಕಾರದಿಂದ ಎಲ್ಲ ಮಲ್ಕೊಂಬಿಟ್ಟತೆ ಸರ್ಕಾರ ಅಂತ ನನ್ನ ಅನಿಸಿಕೆ ಪ್ರಕಾರ. ಇವರು ಸರ್ವರ್ ಇಲ್ಲ, ಒಂದು ಅಪ್ಲಿಕೇಶನ್ ತೆಗಿಸ್ಬೇಕು ಅಂದ್ರೂ ಸರ್ವರ್ ಸಿಗ್ತಾ ಇಲ್ಲ. ಇವ್ರನ್ನ ಈಗ ಬರಗಾಲ ಬಿದ್ದೈತಿ, ಇದ್ರ ಬಗ್ಗೆನೂ ಯಾರು ರೈತರ ಬಗ್ಗೆ ಕೇರ್ ತಗೊಂತ ಇಲ್ಲ. ಸರ್ಕಾರಿ ಜನಗಳು ಏನು ಮಾಡ್ತಾ ಇದ್ದಾರೆ? ನಾವು ಆರಿಸಿ ಕಳಿಸಿರೋ MLAಗಳಾಗಲಿ, ಮಂತ್ರಿಗಳಾಗಲಿ, MP ಗಳಾಗಲಿ ಒಬ್ಬರು ಜವಾಬ್ದಾರಿ ತಗೊಂಡು ಇದಕ್ಕೇನು ಸೂಕ್ತ ಕ್ರಮ ತಗೋಬೇಕು ಅನ್ನೋದು ಯಾರೂ ಕಂಡಿಲ್ಲ. ಈ ಕೆರೆಗಳಿಗೆ ನೀರೆಲ್ಲ ಒಣಗ್ತಾ ಇದ್ದಾವೆ, ನಾವು ಏನು ಮಾಡಬೇಕು? ದನ ಕರುಗಳು ಕುಡಿಯೋಕ್ಕೆ ನೀರಿಲ್ಲ. ಇದ್ರ ಬಗ್ಗೆ ಹೆಚ್ಚಿಗೆ ಕ್ರಮ ವಹಿಸಿ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನೋಡಿ, ಯಾವುದಾರ ಏನಾರು ತರಬೇಕು ಅಂದರೆ ಸರ್ವರ್ ಬಿಜಿ ಯಾವುದಕ್ಕೂ ಹೋದ್ರೂ ಸರ್ವರ್ ಇಲ್ಲ. ಒಂದು ಪಾಣಿ ತಂಬ, ಮುಟೇಶನ್ ಇನ್ನೇನು ಬರ್ತದೆ ಬಿಡ್ರಿ. ಅದು ಯಾವ್ದಾರು ಹೊಸವು ತೆಗಿಸ್ಬೇಕು ಅಂದರೆ ಸರ್ವರ್ ಬಿಜಿ. ಯಾವ್ದಾರು ಅರ್ಜಿ ಹಾಕು ಅಂತಾರೆ, ಅರ್ಜಿ ಹಾಕೋಕೆ ಹೋದ್ರೆ ಅದು ಬರಲ್ಲ, ಸರ್ವರ್ ಬಿಜಿ. ಹಿಂಗಾದ್ರೆ ಹೆಂಗೆ ಮುಂದೆ? ಬೆಳೆ ವಿಮೆ ಮಾಡ್ಸೋಕ್ಕೂ ಅಂತಾರಲ್ಲ, ಜನ ಇಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಕ್ಯೂ ನಿಂತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ? ಪಾಪ ಊಟ ಇಲ್ಲ, ತಿಂಡಿಲ್ಲ. 2-3 ಬರೋದು ಯಾಣೆ ಮಾಡ್ತು, ಅದ್ರ ಮೇಲೆ ಯಾರ ಕೈಲೂ ಆಗಲ್ಲ. ಅಧಿಕಾರಿಗಳು ನಿದ್ದೆ ಮಾಡ್ತಾಯಿದ್ರು. ಅವರು ಏನು ಹೇಳಿದ್ರು ಅವ್ರು ಏನು ತಲೆ ಕೆಡಿಸ್ಕೊಳಲ್ಲ. ಬೇಕಾದ್ದನ್ನು ಮಾಡ್ಕೊಂತಂಬಿಡು ಅಂತಾರೆ. ಅದೇ ಮಾಡೋದು. ನಮಗೆ ಇಷ್ಟನೇ ತಾರೀಕಿಗೆ ಬೇಕು ಅಂತಾರೆ, ಅಷ್ಟನೇ ತಾರೀಕಿಗೆ ಕೊಡೋಕ್ಕಾಗಲ್ಲ ಇವ್ರ ಕೈಲಿ. ಆಮೇಲೆ ಮತ್ತಿನ್ನು ಮುಂದೂಡ್ತವೆ ಅನ್ನೋದು, ಬರೀ 15 ದಿವಸ ಮುಂದೂಡೋದು. ಮತ್ತೆ ಲಾತ್ಲ ಕೊಟ್ಟಂಗೆ ಇಲ್ದಾರಿಲ್ಲ. ಅವ ಮುಂದೆ ಕೊಟ್ರೆ ಬಂದಿರ್ತಾವ, ಮತ್ತು ಇವ್ರಿಗೆ ಸಿಗಲಿಲ್ಲ ಅಲ್ಲ, ಇವನೇನು ಮಾಡಕ್ಕೆ ಪಾಪ ಇಲ್ದಾನಲ್ಲೇ ಸಾಯದ ಅವನು. ಬರೇ ಸರ್ವರ್ ಯಾವ್ದಾರ ನೋಡಿ, ಏನಾರ ಮಾಡೋಕ್ಕೆ ಬರೀ ಸರ್ವರ್ ಬೇಕು. ನಾವು ಅದೇ ಹೋರಾಟ ಮಾಡ್ದವಿನ್ನು. ಸರ್ಕಾರ ಇದಕ್ಕೆ ಎಚ್ಚೆತ್ತು ಕ್ರಮ ತಗೊಂಡ್ರೆ ಸರಿ, ಇಲ್ಲಾಂದ್ರೆ ಹೋರಾಟ ಮಾಡ್ತೇವೆ. ಮತ್ತೆ ಮುಂದೆ ಸರ್ಕಾರದವರು ಎಲ್ಲ ನಿದ್ದೆ ಮಾಡ್ತಾ ಇದಾರೆ. ಅವ್ರು ಬರೀ ಅವ್ರವ್ರ ಕುರ್ಚಿಗಳು ಹುಡುಕ್ಯಂತದಾರೆ. ಇಲ್ಲೇ ನೋಡಲ್ಲ ರೈತರು ಯಾವನಾರ ಸಾಯಲಿ. ಇದಕ್ಕೂ ಈಗ ದಾವಣಗೆರೆ ಜಿಲ್ಲೆ ಫುಲ್ಲು ಬರಗಾಲ. ಎಲ್ಲ ಕಡೆ ಹೋದ್ರೂ ಬರಗಾಲನೇ ಐತೆ ಬಿಡು. ಇಲ್ಲಿ ಅಂತಲ್ಲ, ಎಲ್ಲ ಈ ಒಂದು ಹೆಚ್ಚು ಕಮ್ಮಿ 10 ಜಿಲ್ಲೆಗೆ ಬರಗಾಲ ಇರ್ಬೋದು. ಆದ್ರೂ ಯಾರ ತಲೆ ಕೆಡಿಸ್ಕೊಂತಲ್ಲ ನೀವು. ಸರ್ ರಾತ್ರಿ ಎಲ್ಲ ಬಂದು 1 ಗಂಟೆ ಎಲ್ಲ ಬಂದು ಇದು ಮಾಡ್ತಿದ್ದಾರೆ. ಆದರೆ ನೆಸೆಸಿಟಿ ಇಲ್ಲ ಸರ್. ಬೇರೆ ಕಡೆ ಗ್ರಾಮದಲ್ಲಿ ಇಲ್ಲ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲೆಲ್ಲಾದರೂ ಫೆಸಿಲಿಟಿ ಕೊಟ್ಟರೆ ಆರಾಮಾಗಿ ರೈತರು ಮಾಡ್ಕೊಂಡು ಹೋಗ್ಬೋದು ಸರ್. ಇಲ್ಲಿ ಬಂದು 1 ಗಂಟೆವರೆಗೂ, ರಾತ್ರಿ 1 ಗಂಟೆಗೆ ಬಂದು ಆಮೇಲೆ ಸರ್ವರ್ ಬಿಜಿ ಅನ್ನೋದು ಅದು ತುಂಬ ಸಮಸ್ಯೆ. ಇವಾಗ ಕಾಂಪಿಟೇಟಿವ್ಗೂ ನಮಗೂ ಆಗಬೇಕಾಗತ್ತೆ. ಇವಾಗ ಎಲ್ಲ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದಕ್ಕೂ ಅರ್ಜೆನ್ಸಿ ಇದೆ. ಇವಾಗ ಗೌರ್ಮೆಂಟ್ ಅವರು ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ. ಏನು ಮಾಡೋಣ?
ಪ್ರತಿಯೊಂದಕ್ಕೂ ಸರ್ವರ್ ಬಿಜಿ ಅನ್ಕೊತ ಇದ್ದರೆ ಇವಾಗ ರೈತರ ಸಮಸ್ಯೆ ಎಷ್ಟೊಂದಿದೆ ಅಂದರೆ ಇಷ್ಟೊಂದು ಜನ ಬರೀ ಕ್ಯೂವಲ್ಲಿ ನಿಲ್ಲಬೇಕಾಗತ್ತೆ. ಅದರಲ್ಲೂ ಈಗ 7 ಗಂಟೆ ಒಳಗೆ 10 ಗಂಟೆ ರಾತ್ರಿ 1 ಗಂಟೆ ಬಂದು 7 ಗಂಟೆ ಒಳಗೆ ಇದ್ದರೆ ಮಾತ್ರ ಒಂದು 20 ಅಪ್ಲಿಕೇಶನ್ ತೊಗೊತಾರೆ, ಇಲ್ಲ ಅಂದರೆ ಅದು ತೊಗೊಳ್ಳಲ್ಲ. ಅದೇ ಸರ್ ಇನ್ಕಮ್ ಕ್ಯಾಸ್ಟಿಗೆ ಸರ್ ಒಂದು ತಿಂಗಳು ಆಯ್ತು ಸರ್, 20 ದಿವಸ ಆಯ್ತು ಸರ್. ಬರೀ ಬರೋತ್ತಿಗೆ 20-30 ಜನ ಆಗ್ತಾರೆ. ಬರೀ 20, 22, 25 ಆಗದ ಒಳಗೆ ಕೈ ಮುಗಿತದೆ ಸರ್. ಇನ್ನು ಏನು ಮಾಡ್ತಾರೆ ಸರ್, ನಾವು ಹೋಗಿ ಅಲ್ಲಿ ಕೈ ಮುಟ್ಟೋದಕ್ಕೆ ಬಗಲ್ ಹಾಕೋಗ್ಬಿಡ್ತಾರೆ ಸರ್. ನಾವು ಅವತ್ತು ಬಂದು ವಾಪಸ್ ಹೋಗಿದ್ವಿ ಸರ್. ಒಂದೇ ದಿನ ಅಪ್ಲಿಕೇಶನ್ ಹಾಕಿದ್ವಿ, ಅಪ್ಲಿಕೇಶನ್ ಹಾಕಿ ಅದು ಈ ಕ್ಯಾಸ್ಟಿಗೋಸ್ಕರ ಬೇಕು ಕ್ಯಾಸ್ಟ್ ಅಂತಂದೇಳಿ ಎರಡೇ ದಿನ ಸರ್ ಟೈಮ್ ಕೊಟ್ಟಿದ್ದೆ, ಲಾಸ್ಟ್ ಡೇಟ್. ಅದ್ಮೇಲೆ ಬಂದು ಇಲ್ಲಿ 1-2 ದಿನ ಕಾದೋದ್ರೂ ಬರಲಿಲ್ಲ ಸರ್. ಆಮೇಲೆ ಇವತ್ತು ಲಾಸ್ಟ್ ಡೇಟ್ ಎಷ್ಟೊತ್ತಿದ್ರು ಕೊಡಬೇಕು ಅಂತಂದೇಳಿ ಮೆಸೇಜ್ ಹಾಕಿದ್ರು ಫೋನಲ್ಲಿ. 4 ಗಂಟೆವರೆಗೆ ಕಾದಿದ್ದು. ಆಮೇಲೆ ಇಲ್ಲಿ ಬಂದು ಇದು ಮಾಡಿದ್ದು, ಒಂದೇ ಒಂದು ಅಪ್ಲಿಕೇಶನ್ ತಗೊಂಡ್ರು ಸರ್ ಅವತ್ತು. ಆಮೇಲೆ ಸರ್ವರ್ ಹೋಗ್ಬಿಡ್ತು. ದಾವಣಗೆರೆ ತಾಲೂಕು ಕಚೇರಿಯಲ್ಲಿ ರಜೆ ಇರುವ ವಿಚಾರ ತಿಳಿಯದೆ ಹಲವರು ಎಂದಿನಂತೆ ದಾಖಲೆ ಪಡೆಯಲು ಆಗಮಿಸಿ ಕಚೇರಿ ಮುಚ್ಚಿರುವುದನ್ನು ಕಂಡು ನಿರಾಸೆಯಿಂದ ವಾಪಸ್ ತೆರಳಿದರು. ಕಳೆದ 1 ವಾರದಿಂದ ಇದೇ ಸಮಸ್ಯೆ ಮುಂದುವರೆದಿದ್ದು, ಸರ್ಕಾರದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ವಿವಿಧ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು, ಬೆಳೆ ವಿಮೆ ಪಡೆಯಲು ಹಾಗೂ ಮಕ್ಕಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ಅಗತ್ಯ ದಾಖಲೆಗಳು ಸಿಗುತ್ತಿಲ್ಲ ಎಂದು ದೂರುವ ಜೊತೆಗೆ ಅರ್ಜಿಗಳ ಕೊನೆಯ ದಿನಾಂಕ ಸಮೀಪಿಸುತ್ತಿರುವುದರಿಂದ ಅವುಗಳ ಅವಧಿಯನ್ನು ವಿಸ್ತರಿಸಬೇಕು. ಸರ್ಕಾರ ಜನರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು, ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈಗ ಸರ್ವರ್ ಪ್ರಾಬ್ಲಮ್ ಆಗಿರೋದು ಎಲ್ಲ ಕಡೆನೂ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆ ಪಾಪ ಸರ್ಕಾರಿ ನೌಕರರು ಏನು ಮಾಡ್ತಾರೆ, ಸರ್ವರ್ ಸರಿ ಇದ್ದರೆ ನಾವು ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಮೇಲೆ ಸರ್ವರೇ ಸರಿ ಇಲ್ಲದ್ದು ಪಾಪ ಅಧಿಕಾರಿಗಳು ಬಂದು ಕೂತ್ಕೊಳ್ಳೋದೆ, ಜನಗಳು ಬಂದು ಕಾಯೋದೆ. ಈಗ SIR ಬೇರೆ ಕಾರ್ಯಕ್ರಮ ಹಾಕ್ಕೊಂಡಾರೆ, ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಿ ನೌಕರನ್ನ ಹುದ್ದೆ ಕಾಲ್ ಮಾಡಿದ್ದಾರೆ, ಅದಕ್ಕೂ ಒಂದು ಟೈಮ್ ಇಲ್ಲ. ಸರ್ವರ್ ಇಲ್ಲ ಅಂದಮೇಲೆ ಮತ್ತೇನಾರ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರಾ? ಇಲ್ಲ ಅಂದರೆ ಅವ್ರ ಪರಿಸ್ಥಿತಿ ಏನಾಕತಿ? ಈಗ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ದಂಗೆ ಆಗಲಿ ಅಂತ ಹಿಂಗೆ ಸರ್ವರ್ ಪ್ರಾಬ್ಲಮ್ ಏನಂತ ಜನಗಳ ತಲೆ ಒಳಗೆ ಅನುಮಾನ ಬಂದಿದೆ. ಇನ್ ಟೈಮ್ನಲ್ಲಿ ಅವರು ಪಾಪ ಅಪ್ಲಿಕೇಶನ್ ಹಾಕೋಂಥ ಹುಡುಗರು ಓದ್ಯಾರಿರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತಿದೆ. ಈಗ ಕೆಲವೊಂದು ಕಂಡೀಷನ್ಸ್ಗಳು ಹಾಕಿದ್ದಾರೆ. 8ನೇ ತಾರೀಕಿನೊಳಗಾಗಿಯೇ ಈ ಸಂಬಳ ನಿಂತಿರೋದೇ ಆಗಿರಲಿ, ವೃದ್ಧಾಪ್ಯ ವೇತನದವು ಇರ್ಬೋದು, ಪ್ರತಿಯೊಂದು ಗೃಹಲಕ್ಷ್ಮಿ ಇರ್ಬೋದು, ಯಾವೇ ಇರ್ಬೋದು, ಅದಕ್ಕೊಂದು ಟೈಮಿಂಗ್ಸು, ಬೆಳೆ ವಿಮೆ ಇವೆಲ್ಲ ಇನ್ ಟೈಮ್ಗೆ ಸರ್ವರ್ ಸರಿ ಇಲ್ದಿದ್ರೆ ಆ ಟೈಮೇ ಮುಗಿದೋಕತಿ. ಸರ್ಕಾರ ಏನು ನ್ಯಾಯನ ಕೊಡಿಸ್ತೀವಿ ಅಂತ ಘೋಷಣೆ ಮಾಡಿದ್ರು, ಟೈಮ್ ಮುಗಿದೋದ್ಮೇಲೆ ಏನು ನ್ಯಾಯ ಸಿಗ್ತೈತಿ ಇವರಿಗೆ? ಆ ಉದ್ದೇಶದಿಂದ ಸರ್ವರ್ ಗಾಢ ಇಮಿಡಿಯೇಟ್ಲಿ ಸರಿ ಹೋಗ್ಲಿಲ್ಲದ್ರೆ ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ, ಎಲ್ಲರ ಮೇಲೂ ಕೆಟ್ಟ ಹೆಸರು ಬರ್ತೈತಿ. ಇದು ನಾವು ಸಾಮಾನ್ಯ ಒಬ್ಬ ಅಧಿಕಾರಿಗಳು ಸರ್ವರ್ ಸರಿ ಇಲ್ಲ ಅಂತ ಅವ್ರ ಮೇಲೆ ಸಿಟ್ಟು ಮಾಡೋದ್ರಾಗ ಅರ್ಥನೇ ಇಲ್ಲ. ಅವರು ಡ್ಯೂಟಿ ಬಂದಿರ್ತಾರೆ, ಸರ್ವರ್ ಸರಿ ಇದ್ದರೆ ಕೆಲಸ ಮಾಡಿಕೊಡೋಕ್ಕೆ ರೆಡಿ ಇರ್ತಾರೆ. ಆದರೂ ಇವ್ರಿಗೆ ಗೊತ್ತಾಗಬೇಕಲ್ಲ ಅದು. ಜನಗಳು ಏನಂತಾರೆ, ಅಯ್ಯೋ ಇವ್ರು ಮಾಡಿಕೊಡ್ತಾ ಇಲ್ಲ ಏನಪ್ಪ ಅಂತ. ಸರ್ವರ್ ಇಲ್ಲ ಅಂತ ನಾನು ಕೂಡ ಇಲ್ಲಿ ಕಾರ್ಯಕ್ಕೆ ಒಂದು ಕೆಲಸಗಳಿಗೆ ಇಲ್ಲಿ ಬಂದರೆ ಸುಮಾರು 7-8 ದಿವಸ ಆಯ್ತು. ಆ ರೆಕಾರ್ಡ್ ಸೆಕ್ಷನ್ ಒಳಗೆ ತಹಸೀಲ್ದಾರ್ ಹತ್ರ ಕೆಲವು ರಿಕಾರ್ಡ್ಗಳು ಪೆಂಡಿಂಗ್ ಇದ್ದವು, ಸರ್ವರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾರ ಮೇಲೆ ಸಿಟ್ಟು ಮಾಡಬೇಕು? ಹಾಗಾಗಿ ಇದನ್ನು ಸರ್ಕಾರ ಜವಾಬ್ದಾರಿ ತಗೊಂಡು ಸರ್ವರ್ ಪ್ರಾಬ್ಲಮ್ಗೆ ವ್ಯತ್ಯಾಸ ಆತಪ್ಪ ಅಂದರೆ, ಈಗ ಇನ್ ಟೈಮ್ನಲ್ಲಿ ಏನು ಅಪ್ಲಿಕೇಶನ್ ಕೊಡೋವು ಮಾಡೋವೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ಟೈಮನ್ನು ಇನ್ನೂ ಹೆಚ್ಚಿನ ಅವಧಿ ಕೊಟ್ಬಿಟ್ಟು ಒಂದು ಅವಕಾಶ ಮಾಡಿಕೊಟ್ರೆ ಇವ್ರು ಮಾಡಿದ್ದಕ್ಕೂ ಸಾರ್ಥಕತೆ. ಬೆಳೆ ವಿಮೆ ಇರ್ಬೋದು, ಯಾವ ಸರ್ಕಾರಿ ನೌಕರು ಕಾಲ್ ಮಾಡಿರೋದೇ ಆಗಿರ್ಬೋದು, ಇಲ್ಲಿ ಹೌದು ವಿದ್ಯಾರ್ಥಿಗಳಿಗೆ ಅನುಕೂಲನೂ ಆಗತಿ ಮೇಲೆ. ಅಥವಾ ಇಲ್ಲಿ ಆ ರೆಕಾರ್ಡ್ಸ್ಗಳು ಎಲ್ಲವೂ ಕೂಡ ಪೆಂಡಿಂಗ್ ಆಗಿದ್ದಾವೆ, ಯಾವ ಫೈಲು ಮೂವ್ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಇದನ್ನ ಜವಾಬ್ದಾರಿ ತಗೊಂಡು ಮಾಡಲಿಲ್ಲದ್ರೆ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರೋದು ಕಾಯಂಬಕತಿ. ಈಗ ಒಬ್ಬ ಮುಖ್ಯಮಂತ್ರಿಗಳಿಗೆ, MLA ಮಿನಿಸ್ಟ್ರುಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅನ್ನೋ ತಪ್ಪು, ಅದು ತಾಂತ್ರಿಕ ದೋಷಗಳು ವ್ಯತ್ಯಾಸ ಆಗಿರೋದ್ರಿಂದ ನಾವು ರಾಜಕಾರಣಿಗಳಿಗೆ ಆಗಲಿ, ಮಿನಿಸ್ಟ್ರುಗಳಿಗೆ ಆಗಿರಲಿ, ಅಧಿಕಾರಿಗಳಿಗೆ ಆಗಲಿ ಬೈಯೋದ್ರಾಗ ಅರ್ಥನೇ ಇಲ್ಲ. ಅದಕ್ಕೆ ಅದನ್ನ ಸರಿ ಹೋಗದಿದ್ದರೆ ಕೆಟ್ಟ ಹೆಸರು ಎಲ್ರಿಗೂ ಬರ್ತೈತಿ. ಆ ಉದ್ದೇಶ ಜವಾಬ್ದಾರಿ ತಗೊಂಡು ಮಾಡಿದರೆ ಎಲ್ಲರಿಗೂ ಒಂದು ಒಳ್ಳೆಯ ಹೆಸರು ಬರ್ತೈತಿ, ಒಳ್ಳೆ ಕೆಲಸ ಆಗಲಿ ಅಂತ ನಾನು ಬಯಸ್ತೀನಿ. ಏನಾಗಿದೆ ಅಂದರೆ ಸರ್ಕಾರ ಪಾಪ ಆಫೀಸಿನ ಸಿಬ್ಬಂದಿಗಳ ಮೇಲೆ ಏನು ತಪ್ಪಿಲ್ಲ. ಸರ್ಕಾರ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವನ್ನೆಲ್ಲ ತಂದುಬಿಟ್ಟು ಈ ಗೃಹಲಕ್ಷ್ಮಿ, ಆಮೇಲೆ ತಿಂಗಳ ಸಂಬಳದವು, ಆಮೇಲೆ ಈ ಪಾಣಿವು ಏನು ನೋಡಿದ್ರು ಸ್ಟೇಟ್ ಲೆವೆಲ್ನಿಂದಲೇ ಆಗಬೇಕು ಅಂತ ಕಂಪ್ಯೂಟ್ರು ಸರ್ವರ್ ಇದೆ. ಹಂಗಾಗಿ ಜನ ಭಾಳ ಅಲ್ದಾಡಿ ಬೆಳಕರಿತಿಗೆ ಒಂದು 300-400 ಜನ ನಿಂತ್ಕೊಂತಾರೆ. ಹಿಂಗಾಗಿ ಭಾಳ ಜನಗಳು ತೊಂದರೆ ಆಗಿದೆ. ಸರ್ಕಾರದ ಮೇಲೆ ಒತ್ತಡ ತರಬೇಕು. ಇಲ್ಲಿ ಆಫೀಸ್ನಲ್ಲಿ ವರ್ಕ್ ಮಾಡೋಂಥ ಜನಗಳು ಏನಂತ ಪಾಪ ಕೇಳಿದರೆ ಸರ್ವರ್ ಇಲ್ಲ ಅಂತಾರೆ. ಅವ್ರದ್ದೇನು ತಪ್ಪಲ್ಲ, ಸರ್ವರ್ ಬಂದರೆ ಎಲ್ಲ ಕೆಲಸ ಮಾಡ್ತಾರೆ. ಹಂಗಾಗಿ ಸರ್ಕಾರದ್ದೇ ಮೇನು ಇದು. ಈಗೇನಿಲ್ಲ, ಸರ್ವರದ್ದೇ ಪ್ರಾಬ್ಲಮ್ ಆಗಿದೆ. ಜನಗಳಿಗೆ ಅದೇ ತಲೆ ಹಿಡಿದ್ರು, ಅಲ್ದಾಡಿ ಸಾಕಾಗಿ ಆದಷ್ಟು ಬೇಗ ಅವರು
ಮುಖ್ಯಮಂತ್ರಿ ಇದಕ್ಕೆ ಪರಿಹಾರ ಒದಗಿಸ್ಬೇಕು. ಈಗ ಕ್ಯಾಸ್ಟ್ ಇನ್ಕಮ್ ಅಂತ ಮಾಡ್ಸೋಕ್ಕೆ ಹಲವಾರು ಊರಿಂದ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಸುಮಾರು ಭಾಳ ಊರಿಂದ 2 ಗಂಟೆ 1 ಗಂಟೆ ಬಂದು ಮಕ್ಕೊಂಡಿರ್ತಾರೆ. ಇಷ್ಟು ಗಂಟೆ ಬಂದು ಮಕ್ಕೊಂಡಿರ್ತಾರೆ. ಇಲ್ಲಿ ನೋಡಿದರೆ ಆ ಸ್ಕೂಲಿಗೆ ಸೇರ್ಸೋಕ್ಕೆ ಕ್ಯಾಸ್ಟ್ ಇನ್ಕಮ್ಮು ಬೇಕು ಅಂತಾರೆ. ಈ ಸಣ್ಣ ಸಣ್ಣ ಹುಡುಗರು ಇವೆಲ್ಲ ಕರ್ಕೊಂಬಂದು ನಿದ್ದೆ ಇಲ್ಲ, ಊಟ ಇಲ್ಲ, ಕ್ಯಾಸ್ಟ್ ಬೇಕು, ಇನ್ಕಮ್ ಬೇಕು ಅಂತ ಇಲ್ಲಿ ನೋಡಿದ್ರೆ ಪಿಂಚಣಿ ಹೇಳಕ್ಕೂ ಮತ್ತೆ ಇನ್ಕಮ್ ಬೇಕಂತ ಅಲ್ಲಿ ಕಂಪಲ್ಸರಿ ಇನ್ಕಮ್ ಬೇಕೇ ಬೇಕಂತಾರೆ. ನಿವಾಸಿ ದೃಢೀಕರಣ ಒಂದೇ ಕೌಂಟರ್ ಇರೋದಕ್ಕಿಂತ ಭಾಳ ಹಿಂಸೆ ಆಗ್ತದೆ ಜನಗಳಿಗೆ. ಒಂದು 3-4 ಕೌಂಟರ್ ಆದರೆ ಸ್ವಲ್ಪ ಜನಕ್ಕೆ ಅವಾರ್ಡ್ ಆಗ್ಬೋದು ಅಂತೇಳಿ ಇರಕತ್ತಿ. ರಾತ್ರಿ 2 ಗಂಟೆ ಬಂದು ಇಲ್ಲೇ ಇಲ್ಲೇ ಇದನ್ನ ತಗೊಂಬಂದು ಪಾಟ್ ತಗೊಂಬಂದು ಇಲ್ಲೇ ಮಲಗಿದ್ದೇನೆ. 3 ದಿನದಿಂದನೂ ಬರೀ ಇದೇ ಆಗ್ತಾಯಿತ್ತು. ಇವತ್ತೊಂದು ಸ್ವಲ್ಪ ಬಂದು ಫಸ್ಟ್ ಸಿಕ್ಕಿದೆ, ನೋಡ್ಬೇಕು ಇನ್ನು ಅದು ಬಂದ ಮೇಲೆ ಏನು ಸರ್ವರ್ ಸಿಕ್ಕರೆ ಬೇಗ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ವಾಪಸ್ ಹೋಗೋದಾಗ ರಾತ್ರಿಗೆ ಬಂದು ಮಲ್ಕೊಳ್ಳೋದು. ರಾತ್ರಿ ಬಂದು ಮಲ್ಕೊಳ್ಳೋದಂದ್ರೆ 3 ದಿನ ಬಂದು ವಾಪಸ್ 7 ಗಂಟೆಗೆ ಬಂದರೆ 7 ಗಂಟೆ ಮೇಲ್ಪಟ್ಟು ಬಂದವರಿಗೆ ಇಲ್ಲಿ ಅವಕಾಶ ಇಲ್ಲ. 7 ಗಂಟೆಗೆ ಅಂದರೆ ಅಲ್ಲೇ 40 ಜನ ಆಗಿರ್ತಾರೆ. ಇಲ್ಲಿ ತೊಗೊಳ್ಳೋದೇ 25 ಜನ ಮೇಲ್ಪಟ್ಟು ತೊಗೊಳ್ಳಲ್ಲ. ಮತ್ತು ನಾವಿಲ್ಲಿ ಒತ್ತುಗುಣ ಮಟ್ಟ ಕಾದು ವ್ಯರ್ಥವೇ. ಹಂಗಾಗಿ 3 ದಿನ ಬಂದು ವಾಪಸ್ ಹೋಗಿದ್ವಾ. ಇವತ್ತು 2 ಗಂಟೆಗೆ ಬಂದು ಇಲ್ಲೇ ಮಲಗಿದ್ದೀನಿ, ಫಸ್ಟ್ ನಮ್ಮದೇ ಸಿಗಲಿ ಅಂತೇಳಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಜನರು ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅಗತ್ಯ ದಾಖಲೆಗಳಿಗಾಗಿ ಪರದಾಡುವಂತಾಗಿದೆ. ಸರ್ವರ್ ಸಮಸ್ಯೆಯಿಂದ ದಾಖಲೆಗಳು ಸಮಯಕ್ಕೆ ಸಿಗದೆ ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಶೀಘ್ರವೇ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ದಾಖಲೆಗಳನ್ನು ಒದಗಿಸುವ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.